ಇದು ನೋಡಿ ಕುಕ್ಕರಲ್ಲಿ ಇವಾಗ ಆವಾಗಲೇ ರೆಡ್ ಚಿಲ್ಲಿದು ಹಾಕಿದ್ದೆ, ಇವಾಗ ಗ್ರೀನು. ಇದಕ್ಕೆ ಫಸ್ಟು ಹಾಕ್ತಾಯಿದ್ದೀನಿ. ಎಣ್ಣೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಈರುಳ್ಳಿ ಹಾಕಿದರೆ ಸಿಹಿ ಆಗುತ್ತೆ ಅಂತ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಹೀಗಾಗಿ ಮಟನನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಮಟನನ್ನು ಹುರಿದು ಗ್ರೀನ್ ಚಿಲ್ಲಿದು ನೋಡಿ ಥರ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ತೆಂಗಿನ ತುರಿನೂ ಹಾಕಿದ್ದೆ, ಆಲ್ರೆಡಿ ಇದರೊಳಗೆ ಹಾಕಿಬಿಟ್ಟಿದ್ದೀನಿ. ಹಾಕಿಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ, ರುಚಿಗೆ ತಕ್ಕಷ್ಟು ಧನಿಯಾ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಚಿಕನ್ ಮಸಾಲೆ ಪೌಡ್ರನ್ನು ऐड बाद में बात करता हूँ, डिस्टर्ब बहुत होता है अभी. तुम्हें सब्जी में बात करना सभी सुनता हो. ಏನಿಲ್ಲ, ಎಲ್ಲ ಮಿಕ್ಸರಲ್ಲಿ ಹಾಕಿದ್ದೀವಿ. ಇವಾಗ ಈ ಥರ ಹಾಕಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಿಲ್ಲ ಮಿಕ್ಸರಲ್ಲಿ. ಕೊತ್ತಂಬರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಮತ್ತು ಲವಂಗ ಏಲಕ್ಕಿಯನ್ನು ಅದರೊಳಗೆ ಮಿಕ್ಸರಲ್ಲಿ ಹಾಕಿಬಿಟ್ಟು ಇವಾಗ ಎಲ್ಲ ಆ್ಯಡ್ ಮಾಡಿದೆ. ಈ ಥರ ನಮ್ಮ ಮನೆಯವ್ರಿಗೆ ಇಷ್ಟ ಗ್ರೀನು ಮತ್ತು ರೆಡ್ಡು ಬೇಕು ಮಟನಲ್ಲಿ, ಅವರಿಗೆ ತುಂಬ ಇಷ್ಟಪಟ್ಟು ನೋಡಿ. ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಬೇಕಿದು, ಕುದಿ ಬರಬೇಕೆಲ್ಲ ಚೆನ್ನಾಗಿ ಕುದಿಬೇಕಿದೆ. ಎಳೆ ಮಟನ್ ಇದೆಲ್ಲ ಕುದಿಬಿಟ್ಟಿದೆ, ಆಲ್ರೆಡಿ ಇದೆ. ಇವಾಗ ಇದು ಮಸಾಲ ಕುದಿಬಿಟ್ರೆ ಮುಗಿದೋಯ್ತು ಅಷ್ಟೇ. ಈ ಥರ ವಿಡಿಯೋಸ್ ಬೇಕಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಥರ ಅಪ್ಡೇಟ್ ಕೊಡ್ತಾ ಇರ್ತೀವಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದು ತಿಲ್ಲಿ ಅಂತ ಮಟನ್ನಿಂದು, ಇದು ನೆಕ್ಸ್ಟ್ ವಿಡಿಯೋಯಲ್ಲಿ ತೋರಿಸ್ತೀನಿ. ಓಕೆ, ಧನ್ಯವಾದಗಳು. ಇದು ನೋಡಿ ರೆಡ್ ಚಿಲ್ಲಿದು.